ಕೆಪಿಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುಸ್ತಕ ಬಿಡುಗಡೆ. ಅದ್ದೂರಿ ವೇದಿಕೆಯಲ್ಲಿ ಪುಸ್ತಕ ಬಿಡುಗಡೆ. ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಗಣ್ಯರು. ಕಲಬುರಗಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ನಡೆದ ಧೀಮಂತ ನಾಯಕ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಗೌರವ ಉಪಸ್ಥಿತಿಯಲ್ಲಿ ಮಾತನಾಡಿದ ಅವರು, ತಮ್ಮನ್ನು ದಲಿತ ನಾಯಕ ಎಂದು ಕರೆಯುವುದರ ಕುರಿತು ಆಕ್ಷೇಪ ವ್ಯಕ್ತಪಡಿಸಿದರು. ನಾನು ಕಾಂಗ್ರೆಸ್ನ ನಾಯಕ, ಎಲ್ಲರನ್ನ ಬಿಟ್ಟು ನನ್ನನ್ನು ಮಾತ್ರ ದಲಿತ ನಾಯಕ ಎಂದು ಏಕೆ ಕರೆಯುತ್ತೀರಿ? ರಾಷ್ಟ್ರೀಯ ಅಧ್ಯಕ್ಷರೇ, ಈ ರೀತಿ ಹೇಳುವುದಾದರೆ ಅದು ನಾಚಿಕೆಗೇಡಿನ ಸಂಗತಿ ಎಂದು ಟೀಕಿಸಿದರು. ಬಿಜೆಪಿ ನಾಯಕ ಬಿಕೆ ಹರಿಪ್ರಸಾದ್ ಅವರನ್ನ ಉಲ್ಲೇಖಿಸಿದ ಖರ್ಗೆ, ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುವವರನ್ನ ಹೊರತುಪಡಿಸಿ ತಮ್ಮನ್ನು ಮಾತ್ರ ದಲಿತ ನಾಯಕ ಎಂದು ಕರೆಯುವುದು ಸರಿಯಲ್ಲ ಎಂದರು. ನಾವೆಲ್ಲರೂ ಹಿಂದೂ, ನಾವೆಲ್ಲ ಒಂದೇ ಎಂದು ಹೇಳುವವರು ಮೊದಲು ಮನುವಾದವನ್ನ ತೆಗೆದುಹಾಕಲಿ. ನರೇಂದ್ರ ಮೋದಿ ಪ್ರಧಾನಿಯಾಗಿ 12 ವರ್ಷಗಳಾಗಿವೆ. ಮೊದಲು ಮನುವಾದವನ್ನ ತೊರೆದುಹಾಕಲಿ ಎಂದು ಹೇಳಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆಯನ್ನ ನಿರ್ಮೂಲನೆ ಮಾಡುವ ಅಗತ್ಯವನ್ನ ಪ್ರಸ್ತಾಪಿಸಿದರು. ಆದರೆ ಅದನ್ನ ಸುಟ್ಟರೆ ಮಾತ್ರ ಬಿಳಿಯಾಗುತ್ತದೆ, ಸ್ವಚ್ಛವಾಗುತ್ತದೆ ಎಂಬ ರೀತಿಯಲ್ಲಿ ಸಂಘ ಪರಿವಾರದವರ ಕಪ್ಪು ಟೋಪಿಯ ಕುರಿತು ಖರ್ಗೆ ವ್ಯಂಗ್ಯವಾಡಿದರು. ನಾನು ನನ್ನ ತತ್ವವನ್ನ ಬಿಟ್ಟುಕೊಡುವ ವ್ಯಕ್ತಿಯಲ್ಲ. ನನ್ನದು ನೆಹರು ಹಾಗೂ ಅಂಬೇಡ್ಕರ್ ಅವರು ಪ್ರತಿಪಾದಿಸಿದ ವೈಜ್ಞಾನಿಕ ಸಮಾಜವಾದಿ ತತ್ವ ಎಂದು ಅವರು ಸ್ಪಷ್ಟಪಡಿಸಿದರು. ವಂದೇ ಮಾತರಂ ವಿವಾದದ ಕುರಿತು ಮಾತನಾಡಿದ ಖರ್ಗೆ, ನಿಮಗೆ ವಂದೇ ಮಾತರಂ ಓದಲು ಬರುವುದಿಲ್ಲ. ಈಗ ನೀವು ಬದಲಾವಣೆ ಮಾಡಲು ಹೊರಟಿದ್ದೀರಿ. ಜನಗಣಮನದಲ್ಲೂ ವಂದೇ ಪ್ಯಾರವನ್ನ ಹಾಡುತ್ತಿದ್ದೇವೆ. ನಾವೇ ಬೇರೆ ಸರ್ಕಾರ ಬಂದು ರಾಷ್ಟ್ರಗೀತೆಯನ್ನ ಬದಲಿಸಿದರೆ ದೇಶದ ಸ್ವಾಭಿಮಾನ ಎಲ್ಲಿರುತ್ತದೆ ಎಂದು ಪ್ರಶ್ನಿಸಿದರು. ದೇಶದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿದರೂ ಬುಲೆಟ್ ರೈಲು ಇನ್ನೂ ಬಂದಿಲ್ಲ ಎಂದು ಟೀಕಿಸಿದ ಅವರು, ಅದರ ಬದಲಾಗಿ ವಿದ್ಯಾರ್ಥಿಗಳ ಮೇಲೆ ಒತ್ತಡ ಹಾಗೂ ಅನ್ಯಾಯದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತ ತತ್ವ, ನನ್ನ ತತ್ವ ಪಂಡಿತ್ ಜವಾಹರ್ಲಾಲ್ ನೆಹರೂಜಿ ಅವರ ಸೈಂಟಿಫಿಕ್ ರಿಲಿಜನ್ ತತ್ವ. ನನ್ನ ತತ್ವ ಸರ್ವರಿಗೆ ತೆಗೆದುಕೊಂಡು ಹೋಗತಕ್ಕಂತ ಸೆಕ್ಯುಲರ್ ಪಾರ್ಟಿ ಇರೋದ್ರಿಂದ ಅದೇ ನನ್ನ ತತ್ವ. ಅದಕ್ಕೆ ಅವ್ರು 100 ಹೇಳಿಕೊಂಡು ಒಯ್ಕೊಂಡ್ರು ಕೂಡ ನಾನು ಬಿಡೋಲ್ಲ. ಎರಡನೇದು, ಈಗ ವಂದೇ ಮಾತರಂ, ನಾವು ವಂದೇ ಮಾತರಂ ವಿರುದ್ಧಿದ್ದೇವ? ನಾವೇನು ದೇಶದ್ರೋಹಿಗಳ? ನಾವೇನು ನಾವು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ನಾವು ಹೋರಾಟ ಮಾಡಿದ್ದೇವೆ. ನೀವು ಬ್ರಿಟಿಷರಿಗೆ ಶರಣ ಹೋಗಿ ಮಾಫಿನಾಮಾ ಬರ್ಕೊಟ್ಟು ಇವತ್ತು ನಾವು ದೇಶ ಭಕ್ತರು ಅಂತ ಹೇಳಿ ನೀವು ಹೇಳ್ಕೊಳ್ತಾ ಇದ್ದೀರಿ. ನಿಮಗೆ ನಾಚಿಕೆ ಬರಬೇಕು. ನಾವು ರಾಜಕೀಯವಾಗಿ ಮಾತಾಡ್ತಾ ಇಲ್ಲ, ಡಾಕ್ಯುಮೆಂಟ್ಸ್ ಇವೆ. ಯಾರು ಮಾಫಿನಾಮೆ ಬರ್ಕೊಟ್ರು? ನೀವೇ ಮಾಫಿನಾಮೆ ಬರ್ಕೊಟ್ರಿ. ನಿಮ್ಮ RSS, ಹಿಂದೂ ಮಹಾಸಭಾ ಇವರೆಲ್ಲರೂ ನಮ್ಗೆ ಬಿಟ್ಬಿಡ್ರಪ್ಪ, ನಾವು ನಿಮ್ಮ ಹೆಸರಿಗೆ ಬರೋದಿಲ್ಲ, ನಮಗೆ ನೌಕರಿಗಳು ಕೊಡಿ, ಮಿಲಿಟರಿಯಲ್ಲಿ ಜಾಗ ಕೊಡಿ ಅಂತ ಹೇಳಿದವರು ಯಾರು? ಇವರೇ, RSS ದವರು, ಬಿಜೆಪಿ. ಈಗ ನಮಗೆ ಹೇಳ್ತಾರೆ ನಾವು ದೇಶಭಕ್ತರು, ಈ ವಂದೇ ಮಾತರಂ ಹಾಡೋದಿಲ್ಲ, ಇವರು ದೇಶದ್ರೋಹಿ. ಅರೆ, ನಾವು ಹಾಡಿ, ನಾವು ನಿಗದಿಪಡಿಸಿ, ಅದರಲ್ಲಿ ನನ್ನಂತವ್ರು ಯಾರಲ್ಲ. ಮಹಾತ್ಮ ಗಾಂಧೀಜಿ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ನಮ್ಮ ಆಜಾದ್ ಅವರು, ಅಬ್ದುಲ್ ಆಜಾದ್ ಅವರು, ಆಮೇಲೆ ನಮ್ಮ ವಲ್ಲಭಭಾಯಿ ಪಟೇಲ್ ಅವರು, ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೆ ಕೇಳಿದ್ರು ಏನಂತ, ಹಿಂಗಿದೆ, ಇದಕ್ಕೇನ್ ಮಾಡಬೇಕು? ಅವರು ಆವಾಗ ಹೇಳ್ತಾರೆ, ನೋಡಿ ಇದು ವಂದೇ ಮಾತರಂ ಒಳ್ಳೆಯ ಹಾಡ, ಇದಕ್ಕಿಡಿ, ಮತ್ತು ಇದು ಜನಗಣಮನ ನಿಮ್ಗೆ ಬೇಕಾದ್ರೆ ತಗೊಳ್ಳಿ ಅಂತ. ಯಾಕಂದ್ರೆ ನಂದಿಡಿ ಅವ್ರು ತೆಗಿ ಅಂತ ಅನ್ನಕ್ ಬರಲ್ಲ. ಅದು ಅಲ್ಟಿಮೇಟ್ಲಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಇದನ್ನ ಏನ್ ಪಾಸ್ ಆಯ್ತು, ವಂದೇ ಮಾತರಂ 6 ಸ್ಟ್ಯಾಂಜಾಸ್ ಅದರಲ್ಲಿ 2 ಹಾಡಬೇಕು.
6ರಲ್ಲಿ 2 ಹಾಡಬೇಕು. ಮತ್ತು ಜನಗಣಮನನಲ್ಲಿ 5 ಇವೆ, ಅದರಲ್ಲಿ ಒಂದೇ ಹಾಡಬೇಕು. ಅದರಲ್ಲಿ 1 ತಗೊಂಡ್ರು ಜನಗಣಮನನಲ್ಲಿ, ಮತ್ತು ಒಂದೇ ಮಾತರದಲ್ಲಿ 2 ಸ್ಟ್ಯಾಂಡರ್ಸ್ ತಗೊಂಡ್ರು. 1 ಮಿನಿಟ್ ಅಂತ. ಅದು 90 ವರ್ಷ ನಾವು ಹಾಡ್ಕೊಂಡು ಬಂದೇವೆ. ಮೋದಿ ಅವರು ಹಾಡಿದ್ರು, ಮತ್ತು ಚೀಫ್ ಮಿನಿಸ್ಟರ್ ಇದ್ದಾಗ ಯಾಕಪ್ಪ ನಾ ಹಾಡೋದಿಲ್ಲ, ಅದು ಫುಲ್ ಹಾಡ್ತೀನಿ ಅಂತ ಹಾಡಬೇಕಾಗಿತ್ತು. ಅದೇ ನಿಮಗೆ ಓದಕ್ಕೆ ಬರಲ್ಲ ಅದು. ಇನ್ನೂ ಅದು ಒಂದೇ ಮಾತ್ರ ಎಷ್ಟಿದೆ ಸ್ಟ್ಯಾಂಡರ್ಸ್, ಅದರೊಳಗೆ ಏನಿದೆ ಅನ್ನೋದು ನಿಮಗೆ ಮೊದಲು ಗೊತ್ತಿರಲಿಲ್ಲ. ಇದು ಪೊಲರೈಸೇಷನ್ ಮಾಡಕ್ಕೆ ನೀವು ಹುಡುಕಿ ತೆಗೆದು RSS ದವ್ರು ಹೇಳಿದ್ದನ್ನ ಕೇಳಿಕೊಂಡು ನೀವು ರಾಜ್ಯ ಮಾಡ್ತೀರಾ? ಅದೇ ರೀತಿಯಾಗಿ ಪಾರ್ಲಿಮೆಂಟ್ನಲ್ಲಿ ಅವ್ರು ತಂದರು ಒಂದೇ ಮಾತ್ರ. ಹೌದಪ್ಪ, ಒಂದೇ ಮಾತ್ರ. ನೀವು ಈಗ ನಾಳೆ ಸರ್ಕಾರಗಳು ಬದಲಾವಣೆ ಆಗ್ತಾವ. ಇವತ್ತು ಅವ್ರ ಸರ್ಕಾರ ಇದೆ, ಅವರು 2 ಹಾಡಬೇಕು ಸ್ಟ್ಯಾಂಡರ್ಡ್ ಅಂದರು, ಇದು 6 ಹಾಡಬೇಕು ಅಂತ. ನಾಳೆ ಇನ್ನೊಬ್ಬರು ಸರ್ಕಾರ ಬರ್ತದೆ, ಯಾವುದೋ ಅಲಯನ್ಸ್ ಪಾರ್ಟಿನೇ ಬಂತು, ಮತ್ತೊಂದೇ ಬಂತು, ಅಥವಾ ಇನ್ನೊಂದೇ ಬಂತು, ದೇವೇಗೌಡನಂತ ಪ್ರೈಮ್ ಮಿನಿಸ್ಟರ್ ಯಾರೋ ಬಂದರು, ಅವ್ರಂದ್ರೆ ಇಲ್ಲಿ ಯಾವುದೂ ಬೇಡ ನಮಗೆ ಅಂತಂದ್ರೆ ಮತ್ತೆ ಬದಲಾವಣೆ ಮಾಡ್ತೀರ. ಅಂದ್ರೆ ಸರ್ಕಾರಗಳು ಬಂದಂಗೆ ರಾಷ್ಟ್ರ ಗೀತೆಗಳು ಬದಲಾವಣೆ ಮಾಡ್ಕೋತ ಹೋದ್ರೆ ಎಲ್ಲಿ ನಿಮಗೆ ಸ್ವಾಭಿಮಾನ ಉಳಿತದೆ, ದೇಶಭಕ್ತಿ ಉಳಿತದೆ? ಇನ್ನು ನಟ ಪ್ರಕಾಶ್ ರಾಜ್ ಅವರು ಮಾತನಾಡಿ, ದೇಶವನ್ನ ವಿಕಸಿತ ಭಾರತವನ್ನಾಗಿ ಮಾಡುತ್ತದೆ ಎಂದು ಅಧಿಕಾರಕ್ಕೆ ಬಂದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಇದೀಗ ಭಾರತವನ್ನ ಅವನತಿಯತ್ತ ಕೊಂಡೊಯ್ಯುತ್ತಿದೆ ಎಂದು ಆರೋಪಿಸಿದರು. ಮಹಾಪ್ರಭು ಮೋದಿ ಅವರು ಒಬ್ಬ ರಾಜನಂತೆ ಬದುಕುತ್ತಿದ್ದಾರೆ. ಅವರ ಬಟ್ಟೆ ವೈಭವದ ಮೆರವಣಿಗೆಗಳು ಅವರಿಗೆ ಬೇಕೇ? ದೇಶದ ಪ್ರಧಾನಿಯನ್ನ ಸಾಮಾನ್ಯ ಜನರ ಮಟ್ಟಿಗೆ ತಂದು ನಿಲ್ಲಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಟೀಕಿಸಿದರು. ಪ್ರತಿದಿನ ಸುಳ್ಳು ಹೇಳುವವರು ಹಾಗೂ ಅಪಶಬ್ದ ಬಳಸುವವರ ಬಾಯನ್ನ ಮೊದಲು ಗಂಗಾಜಲ, ಗೋಮೂತ್ರದಿಂದ ಶುದ್ಧೀಕರಿಸಬೇಕಾಗಿದೆ ಎಂದು ವ್ಯಂಗ್ಯವಾಡಿದ್ರು. ನಾನು ಇವ್ರಿಗೆಲ್ಲ ಉತ್ತರ ಕೊಡಕ್ಕೆ ಹೋಗಲ್ಲ. ನಾನು ಯಾಕೆ ಅಂತ ಕೇಳಿದ್ರು ಒಬ್ಬರು ಪತ್ರಕರ್ತರು. ಹೇಳಿದೆ, ಉತ್ತರ ಪಕ್ಷದ ಉತ್ತರ ಕುಮಾರರಿಗೆ ನಾನು ಯಾಕ್ರಿ ಉತ್ತರ ಕೊಡ್ಲಿ? ಅವ್ರು ಮಾರ್ಕೊಂಡವರು. ಇವರು ಯಾಕೆ ಖರ್ಗೆ ಅಂತವರನ್ನ, ನಮ್ಮಂಥವರನ್ನ ಎದುರಿಸ್ತಾರೆ? ಇಷ್ಟ ಇಲ್ಲ ಅಂದ್ರೆ ಅವರಿಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಷ್ಟ ಇಲ್ಲ. ನೋಡಿ ಯಾಕೆ ಅವರು ಇಷ್ಟು ಅಸಹನೆಯಿಂದ ಇರ್ತಾರೆ ಅಂದ್ರೆ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನ ಇದೆಯಲ್ಲ, ಅದೆಲ್ಲರಿಗೂ. ಇತ್ತೀಚೆಗೆ ಒಬ್ಬ ಗೆಳೆಯನ ಮನೆಗೆ ಹೋಗಿದ್ದೆ, ಅಲ್ಲಿ ಬಾಬಾ ಸಾಹೇಬ್ರ ಫೋಟೋ ಇತ್ತು. ಅವನು ಹೇಳ್ದ, ಪ್ರಕಾಶ ಇದು ದಲಿತರ ಮನೆ ಅಂತ. ನಾನು ಹೇಳಿದೆ, ಹಂಗಲ್ಲ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರೂ ಅವರು, ದಲಿತರವ್ರು ಮಾತ್ರ ಅಲ್ಲ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನ ಇದೆಯಲ್ಲ, ಇದು ಬ್ರಿಟಿಷರಿಂದ ನಾವು ಸ್ವಾತಂತ್ರ್ಯ ಪಡೆದ ನಂತರದ ಭಾರತಕ್ಕಲ್ಲ. ಅದು ಇವ್ರ ಸಮಸ್ಯೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋರು ಬ್ರಿಟಿಷರು ಬರುವುದಕ್ಕೆ ಮುಂಚೆ ಸಾವಿರಾರು ವರ್ಷಗಳಿಂದ ಇದ್ರಲ್ಲ ಈ ಮನುವಾದಿಗಳು, ಇವರಿಂದ ನಮ್ಮನ್ನು ರಕ್ಷಿಸುವುದಕ್ಕೆ ಹೊಸ ಭಾರತವನ್ನು ಕಟ್ಟಕ್ಕೆ ಬರೆದಿರುವಂತಹ ಬಾಬಾ ಸಾಹೇಬ್ ಸಂವಿಧಾನ ಅನ್ನೋದು ವರ್ಡಿಕ್ಟ್. ಅದು ಬ್ರಿಟಿಷರು ಬರೋದಕ್ಕೂ ಮುಂಚೆ ನೀವು ಹೀಗಿದ್ರಿ, ಅಸ್ಪೃಶ್ಯತೆ ಇತ್ತು. ಇವರು ಒಂದು ನರೇಟಿವ್ ಫಿಕ್ಸ್ ಮಾಡ್ತಾರೆ, ಬ್ರಿಟಿಷರು ಭಾರತ ದೇಶಕ್ಕೆ ಬರುವುದಕ್ಕೆ ಮುಂಚೆ ಭಾರತ ಅಷ್ಟು ಅದ್ಭುತವಾಗಿತ್ತು ಅಂತ. ಇಲ್ಲ ಸ್ವಾಮಿ, ರಾಜರು ಮಹಾರಾಜರು ಚೆನ್ನಾಗಿದ್ರು, ಅದರ ಅಸ್ಪೃಶ್ಯತೆ ಇತ್ತು. ದೀನ ದಲಿತರಿದ್ರು, ಹರಿಜನರಿದ್ರು, ಯಾರೆಲ್ಲಿಡಬೇಕು ಅಲ್ಲಿ ಇಟ್ಟಿದ್ರು ಅವರು. ಯಾವ ಹೆಣ್ಣಿಗೂ, ಇನ್ಕ್ಲೂಡಿಂಗ್ ಅವರ ಧರ್ಮದಲ್ಲಿರುವ ಹೆಂಗಸರಿಗೂ ಸಮಾನ ಹಕ್ಕುಗಳಿರಲಿಲ್ಲ. ಸಾವಿರಾರು ವರ್ಷಗಳ ಈ ಮನುಸ್ಮೃತಿಯ ಆಳ್ವಿಕೆಯ ದೌರ್ಜನ್ಯದ ನೋವಿಗೆ ಹುಟ್ಟಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾಗಿ ಹೊಸ ರಾಷ್ಟ್ರ ಶುರುವಾದಾಗ, ಹೊಸ ದೇಶ ಹುಟ್ಟಿದಾಗ ಈ ಬ್ರಿಟಿಷರಿಂದ ಮಾತ್ರ ಅಲ್ಲ, ಇವರಿಂದ ನಮ್ಮನ್ನು ಕಾಪಾಡಿಕೊಳ್ಳಬೇಕು ಅಂತ. ಅದಕ್ಕೆ ಇವರು ಮತ್ತೆ ಆ ಮನು ಧರ್ಮವನ್ನು ತರಕ್ಕಾಗತ್ತಾ ಅಂತ ಹೋರಾಡ್ತಾ ಇದ್ದಾರೆ. ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅಂತಹ ಅಥವಾ ಯಾರೇ ಒಬ್ರು ಗಟ್ಟಿಯಾಗಿ ನಿಂತರೆ ಆಗಲ್ಲ ಅವರಿಗೆ. ಯಾಕಂದ್ರೆ ಅವ್ರಿಗೆ ಇನ್ನೂ ಇವರು ಅಸ್ಪೃಶ್ಯತೆ, ಇವರು ಬರಬಾರ್ದು ಮೇಲೆ.
ಅದಕ್ಕೆ ಈ ಸರ್ಕಾರಗಳು ಹಿಂಗೆ ಮಾಡ್ತಿರೋದು ನೋಡಿ. ಅವರೆಲ್ಲ ಮಾಡ್ತಿರೋದು ಹೆಂಗೆ ಅಂದ್ರೆ ನಮ್ಗೆ ಗೊತ್ತಾಗದಂಗೆ ನಾವು ಅವರಿಗೆ ಸ್ಲೇವ್ಸ್ ಆಗೇ ಇರಬೇಕು, ಅವರ ಕಾಲು ಕೆಳಗೆ ಇರಬೇಕು. ಅವರ ಎಲ್ಲ ಆಚಾರ ವಿಚಾರಗಳು ಹಾಗೆ, ಒಂದೇ ಭಾಷೆ, ಒಂದೇ ಧರ್ಮ. ಇವಾಗ ಸರ್ಕಾರದ ಎಲ್ಲ ಯೋಜನೆಗಳನ್ನು ನೋಡಿ, ಡಿಮಾನಿಟೈಸೇಷನ್ ಅಂತ ಒಂದು ಮಾಡಿ ಇಡೀ ದೇಶದ ಜನರನ್ನ ಅವರ ದುಡ್ಡನ್ನು ಅವರೇ ತಗೊಳ್ಳೋಕೆ ಕ್ಯೂನಲ್ಲಿ ನಿಲ್ಲಿಸಿದ್ರು. ಅಂದ್ರೆ ಮೊದಲು ಕ್ಯೂನಲ್ಲಿ ನಿಲ್ಲಿಸ್ಬೇಕು ಅವರಿಗೆ. ಹಿಂದೂ ಮುಸ್ಲಿಮು ಅದು ಇದು ಅಂತ ಹುಟ್ಟು ಹಾಕಬೇಕು. ಸೈಕಾಲಜಿನಲ್ಲಿ ಒಂದಿದೆ, ಅಂದ್ರೆ ಜನರಲ್ಲಿ ಇವರೇನೋ ಹಿಂದೂ ಧರ್ಮದ ಗುತ್ತಿಗೆ ತಗೊಂಡಿರೋರು ಅಂತ ಒಂದು ಕಾಂಟ್ರಾಕ್ಟ್ ತಗೋಬೇಕು. ಅವ್ರು ಮೊದಲು ಮಾಡೋರು ಆ ಕಾಂಟ್ರಾಕ್ಟ್ ತಗೊಳ್ಳೋದು. ಹಿಂದೂ ಧರ್ಮ ಬಹಳ ಅಪಾಯದಲ್ಲಿದೆ, ನಾವೇ ಅದರ ರಕ್ಷಕರು ಅಂತ ಒಂದು ಕಾಂಟ್ರಾಕ್ಟ್ ತಗೊಂಡು ನೀವು ಯಾರನ್ನ ದ್ವೇಷಿಸಬೇಕು ಅನ್ನೋ ಅನುಮತಿ ತಗೊಂಡು ಆ ಕೆಲಸಕ್ಕೆ ಬರ್ತಾರೆ. ನೋಡಿ ಅವರ ಆಳ್ವಿಕೆ ನೋಡಿ. ನಮ್ಮ ಮಹಾಪ್ರಭು ಇದಾರಲ್ಲ ನರೇಂದ್ರ ಮೋದಿ ಅವರು, ಅವ್ರು ನೋಡಿ ಅವ್ರ ರಾಜರ ತರ ಇರ್ತಾರೆ. ಅಂದ್ರೆ ಈಗ ಅದೇ ಬೇಕು ಅವರಿಗೆ. ಇಲ್ಲಿ ಪ್ರಜಾಪ್ರಭುತ್ವ ಹೆಸರಿಗೆ ಅಷ್ಟೇ, ಅವರನ್ನ ಆಯ್ಕೆ ಮಾಡುವ ಪ್ರಕ್ರಿಯೆಗೆ ಅಷ್ಟೇ ಪ್ರಜಾಪ್ರಭುತ್ವ. ಅದಾದ್ಮೇಲೆ ಅವತ್ತು ಪಟ್ಟಾಭಿಷೇಕ, ಇವತ್ತು ಪದವಿ ಪ್ರಮಾಣ, ಅವತ್ತು ಸಿಂಹಾಸನ, ಇವತ್ತು ಪ್ರಧಾನಮಂತ್ರಿಯ ಕುರ್ಚಿ, ಆ ಬಟ್ಟೆಗಳು, ಆ ಮೆರವಣಿಗೆಗಳು, ಇವೆಲ್ಲವೂ ಆ ವೈಭವ ಬೇಕವರಿಗೆ. ಒಂದು ದೇಶದಲ್ಲಿ ಸಾಮಾನ್ಯ ಜನರನ್ನ ಮುಟ್ಟದ ಒಬ್ಬ ಪ್ರಧಾನಿ ಯಾರಿದ್ರೆ ನಮ್ಮ ಮಹಾಪ್ರಭು. ಅವರಿಗೆ ನಮ್ಮ ಬೆವರನ್ನ, ನಮ್ಮ ಕಷ್ಟವನ್ನ, ನಮ್ಮ ನೋವನ್ನ, ನಮ್ಮ ಕಣ್ಣೀರನ್ನ ನೋಡೋ ಇಷ್ಟ ಇಲ್ಲ. ಮಹಾರಾಜನ ಬೆಳೀತಾ ಹೋಗ್ಬೋದು. ಇನ್ನು ಕೆಪಿಸಿಸಿ ಅಧ್ಯಕ್ಷರಾದ ಬಿಕೆ ಹರಿಪ್ರಸಾದ್ ಅವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಕೀಯ ಹಾದಿ, ಅವರ ಧೀಮಂತ ನಾಯಕತ್ವದ ಬಗ್ಗೆ ಸ್ಮರಿಸಿದರು. ಇತಿಹಾಸ ಅಥವಾ ಯಾವುದಾದ್ರೂ ಒಂದು ಇತಿಹಾಸ ತೆಗೆದುಕೊಂಡಾಗ ಗೌತಮ ಬುದ್ಧ ಬರೋದಕ್ಕಿಂತ ಮೊದಲು ಸಹ ಇಲ್ಲಿ ಧರ್ಮ ಪ್ರಭುತ್ವ ಅಂತಕ್ಕಂಥದ್ದು, ಧರ್ಮ ಹೇಳಿದ್ದೆ, ಆ ಧರ್ಮವನ್ನ ನಡೆಸ್ತಕ್ಕಂಥವ್ರು ಹೇಳಿದ್ದೆ ಎಲ್ಲ, ಕಾನೂನು ಸಂವಿಧಾನ ಎಲ್ಲ. ಬೇರೆ ಯಾರನ್ನೂ ಸಹ ಹಾಕಿಲ್ಲ. ಧರ್ಮವನ್ನು ಸಂಸ್ಕೃತವನ್ನು ನೀವು ಓದಂಗಿಲ್ಲ. ಓದಿದ್ರೆ ಒಂದ ಕಿವಿಗೆ ಸೀಸ ಹಾಕಿರೋರು, ಇಲ್ಲ ನಾಲ್ಗೆ ಕತ್ತರಿಸ್ಬಿಟ್ಟಿರೋರು. ಅದನ್ನ ಏಕಲವ್ಯವನ್ನು ನೋಡಿದ್ದೀರಿ, ಶಂಭುಕನನ್ನು ಸಹ ನೋಡಿದ್ದೀರಿ. ಶೂದ್ರ ಏನಾದ್ರೂ ಅವನಲ್ಲಿ ಸಾಮರ್ಥ್ಯ ಏನಾದ್ರೂ ಇದ್ದು ಅವನೇನಾದ್ರೂ ಸಾಧನೆ ಮಾಡಿದ್ರೆ ಅವನಿಗೆ ಸಮಾಜದಲ್ಲಿ ಬದುಕಕ್ಕಾಗೋದಿಲ್ಲ ಅಂತ ಆಗಲೇ ತೋರಿಸಿದ್ರು. ಧರ್ಮ ಪ್ರಭುತ್ವ ಸರಿ ಬರಲಿಲ್ಲ ಅಂತೇಳಿ ರಾಜಪ್ರಭುತ್ವ ಬಂತು. ಈ ರಾಷ್ಟ್ರದಲ್ಲಿ 580 ರಾಜ ಮಹಾರಾಜರು ಇದ್ದಂತ ಕಾಲದಲ್ಲಿ ಯಾವುದೇ ಸಂವಿಧಾನ ಇರಲಿಲ್ಲ. ರಾಜ, ಮಂತ್ರಿ, ಪಾಳೆಗಾರ, ಜಮೀನ್ದಾರ, ನಾವೆಲ್ಲರೂ ಸಹ ಗುಲಾಮರು. ಸಾವಿರಾರು ವರ್ಷಗಳಿಂದ ತುಳಿತಕ್ಕೆ ಒಳಪಟ್ಟಂತ ಬಹುಜನರು, ಕೇವಲ ದಲಿತರು ಅಂತ ಮಾತ್ರ ಹೇಳಕ್ ಹೋಗ್ಬೇಡಿ, ಬಹುಜನರು ಎಲ್ಲರೂ ಸಹ ಶೂದ್ರರು, ದಲಿತರು, ಪಂಚಮರು ಅಂತ ಹೇಳಿ ಏನ್ ಹೇಳ್ತಾ ಇದ್ದೀವಿ, ಇವರೆಲ್ಲರೂ ಸಹ ಕಷ್ಟವನ್ನು ಅನುಭವಿಸಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವ, ಮಹಾತ್ಮ ಗಾಂಧಿ ಅವರ ನೇತೃತ್ವದಲ್ಲಿ ರಾಷ್ಟ್ರಕ್ಕೆ ಸ್ವತಂತ್ರ ಹೋರಾಟ ಮಾಡುವ ಸಂದರ್ಭದಲ್ಲಿ ಸಂಪೂರ್ಣವಾದ ಹೋರಾಟವನ್ನು ಮಾಡಿ ಭಾರತ ದೇಶದ ಒಂದು ಪರಿಕಲ್ಪನೆಯನ್ನು ಕೊಟ್ಟರು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ, ಕಚ್ನಿಂದ ಕೊಯ್ಮಾ ಅಂತ ಹೇಳಿ. ಈಗ ಅಲ್ಲಿ ನಮ್ಮ ವಿರೋಧ ಪಕ್ಷದವರು ಹೇಳ್ತಾ ಇರ್ತಾರೆ ಭಾರತ ಖಂಡ, ಜಮ್ಮು ದ್ವೀಪ, ಅದು ಇದು ಅಂತ ಹೇಳಿ. ಮೊದಲೇ ವಾಟ್ಸಪ್ ಯೂನಿವರ್ಸಿಟಿ, ನಾಗ್ಪುರ್ ಯೂನಿವರ್ಸಿಟಿ ಅವರು, ಅವರಿಗೆ ರಾಷ್ಟ್ರ ಅಂತಕ್ಕಂಥದ್ದು ಏನೋ ಒಂದು ಪರಿಕಲ್ಪನೆ ಸಹ ಇರಲಿಲ್ಲ. ಬ್ರಿಟಿಷರ ಬೂಟ್ ನೆಕ್ತಾ ಇದ್ದವರು. ಇವತ್ತು ನಮಗೆ ದೇಶಭಕ್ತಿ, ರಾಷ್ಟ್ರಭಕ್ತಿ, ದೇಶ ಪ್ರೇಮ ಹೇಳ್ಕೊಡಕ್ ಬಂದ್ಬಿಟ್ಟಿದ್ದಾರೆ. ಖರ್ಗೆ ಸಾಹೇಬ್ರದ್ದು ಏನು ಅಂತ ಹೇಳಿದ್ರೆ, ಸಂವಿಧಾನದ ಚೌಕಟ್ಟಿನಲ್ಲಿ ಅವ್ರಿಗೆ ಅವಕಾಶ ಸಿಕ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸಹ ಇಷ್ಟು ದೊಡ್ಡ ಮಟ್ಟಿಗೆ ಬರ್ಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಈ ಸಮಾಜದಲ್ಲಿ. ಅದು ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಸಂವಿಧಾನವನ್ನು ಮಾಡಿರ್ತಕ್ಕಂಥ ಪಕ್ಷ. ಎಲ್ಲರಿಗೂ ಸಹ ಅವಕಾಶ ಸಿಕ್ಕಿದೆ ಅಂತ ಹೇಳಿ ಖರ್ಗೆ ಸಾಹೇಬರು 3ನೇ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು. ಪ್ರಕಾಶ್ ರಾಜ್ ಅವರೇ, ಏನು ತಾವು ಸಂಘಟನೆಗಳಿಗೆ ಮಾತಾಡಿದ್ರಲ್ಲ, ಆ ಸಂಘಟನೆಯಲ್ಲಿ ಒಂದೇ ಜಾತಿಯವರು, ಯಾವ ಬೇರೆ ಜಾತಿಯವರು ಅಧ್ಯಕ್ಷರಾಗಕ್ಕೆ ಸಾಧ್ಯ ಇಲ್ಲ, ಆಗೋದು ಇಲ್ಲ. ಅದರಲ್ಲಿ ಮಹಿಳೆಯರಂತೂ ಇಲ್ಲವೇ ಇಲ್ಲ. ನಮ್ಮಲ್ಲಾದ್ರೂ 5 ಜನ ಮಹಿಳೆಯರು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದರು. ಡಾಕ್ಟರ್ ಅನಿ ಬೆಸೆಂಟ್, ನೆಲಿ ಸೇನ್ ಗುಪ್ತಾ, ಸರೋಜಿನಿ ನಾಯ್ಡು, ಇಂದಿರಾ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, 5 ಜನ ಮಹಿಳೆಯರಿದ್ದರು. ಮೋಹನ್ ಭಗತ್ ಬಿಟ್ಟರೆ ಬೇರೆ ಯಾರು ನಿಮ್ಗೆ ಕಾಣೋದೇ ಇಲ್ಲ. ನಿಮಗೆ ಇವರು ನಮಗೆ ದೇಶಭಕ್ತಿ ಹೇಳ್ಕೊಡ್ತಾ ಇದ್ದಾರೆ. ಆದ್ರಿಂದ ಖರ್ಗೆ ಸಾಹೇಬರು ಹಂತವಾಗಿ
ಕರ್ನಾಟಕ ರಾಜ್ಯದಲ್ಲಿ ಸಂವಿಧಾನವನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು ಅಂತ ಹೇಳಿ ಖರ್ಗೆ ಸಾಹೇಬರು ಅಧಿಕಾರದಲ್ಲಿದ್ದಾಗ ಜನಸಾಮಾನ್ಯರಿಗೆ ಮಹಾತ್ಮ ಗಾಂಧಿ ಅವರು ಹೇಳಿದಾಗೆ ಸಮಾಜದ ಕಟ್ಟಕಡೆಯ ಪಂಕ್ತಿಯಲ್ಲಿ ಕುಳಿತಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಗೂ ಸಹ ಕಣ್ಣಲ್ಲಿ ನೀರು ಇರಬಾರ್ದು, ಅವ್ರ ಕಣ್ಣಲ್ಲಿ ಒರೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರು. ಮತ್ತು ಯಾವುದೇ ತೀರ್ಮಾನವನ್ನು ತಾವು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಸರ್ಕಾರದಲ್ಲಿರುವಾಗ ಒಬ್ಬ ಬಡವನಿಗೆ ಯಾವ ರೀತಿ ಸಹಾಯ ಆಗುತ್ತೆ ಅನ್ನೋದನ್ನ ತೀರ್ಮಾನ ತೆಗೆದುಕೊಂಡು ತಾವು ಕಾರ್ಯಪ್ರವೃತ್ತರಾಗಬೇಕು ಅಂದ್ರೆ ಖರ್ಗೆ ಸಾಹೇಬರ ದೊಡ್ಡ ಉದಾಹರಣೆ ಅಂತ ಹೇಳಿ, ಅದು ಶಿಕ್ಷಣ ಕ್ಷೇತ್ರ ಇರ್ಬೋದು, ಕಾರ್ಮಿಕ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರದಲ್ಲಿ ಎಲ್ಲರಿಗೂ ಸಹ ಅವಕಾಶ ಸಿಗಬೇಕು ಅಂತ ಹೇಳಿ ಅವರ ರಾಜಕೀಯ ಉದ್ದ ಜೀವನದಲ್ಲೂ ಮಾಡಿದ್ರು. ಈಗ ಅವರು ಇಳಿ ವಯಸ್ಸಿನಲ್ಲಿ ಅವರಿಗೆ ಕೇಂದ್ರದಲ್ಲಿ ಅವರಿಗೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ. ಈಗ ಬಹುದೊಡ್ಡ ಕೆಲಸ ಏನು ಅಂತ ಹೇಳಿದ್ರೆ, ಒಂದು ವಿರೋಧ ಪಕ್ಷದವರಿಗೆ ನಾವು ವಿರೋಧ ಮಾಡತಕ್ಕಂಥದ್ದು ಇದ್ದೇ ಇದೆ. ಆದರೆ ಮಹಾತ್ಮ ಗಾಂಧಿ ಅವರು, ಜವಾಹರ್ಲಾಲ್ ನೆಹರು ಅವರು, ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂತ ಸಂವಿಧಾನವನ್ನು ರಕ್ಷಣೆ ಮಾಡತಕ್ಕಂಥ ದೊಡ್ಡ ಜವಾಬ್ದಾರಿ ಖರ್ಗೆ ಸಾಹೇಬರ ಮೇಲಿದೆ. ಜನಸಾಮಾನ್ಯರ ಧ್ವನಿಯಾಗಿ ದಮನಿತರ ಬಲವಾಗಿ SSW ನ್ಯೂಸ್ ಕನ್ನಡ ಚಾನೆಲ್.